ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. 2006ರಲ್ಲಿ ಕಾಸರಗೋಡಿಂದ KC ಹಮ್ಜಾ ಎಂಬಾತ ಮನೆ ಕೆಲಸಕ್ಕೆಂದು ಕೊಡಗು ಮೂಲದ ಸಫಿಯಾ ಎಂಬ ಬಾಲಕಿಯಿಂದ ಮೊದಲು ಕೇರಳಕ್ಕೆ, ನಂತರ ಗೋವಾಕ್ಕೆ ಮನೆ ಕೆಲಸಕ್ಕೆಂದು ಕರೆದೊಯ್ದಿದ್ದ. ನಂತರ ಬಿಸಿ ಗಂಜಿ ಮೈಮೇಲೆ ಬಿದ್ದು ಬಾಲಕಿ ತೀವ್ರವಾಗಿ ಗಾಯಗೊಂಡಿದ್ಲು. ಬಾಲಕಾರ್ಮಿಕ ಪ್ರಕರಣ ದಾಖಲಾಗುವ ಹೆದರಿಕೆಯಿಂದ ಹಮ್ಜಾ ಆಕೆಯನ್ನ ಕೊಲೆ ಮಾಡಿ ಮೃತದೇಹವೊಂದ 3 ತುಂಡುಗಳನ್ನಾಗಿ ಕತ್ತರಿಸಿ ಗೋವಾದಲ್ಲೇ ಹೂತಿದ್ದ. ಬಾಲಕಿ ಕಣ್ಮರೆಯಾಗಿದ್ದಾಳೆ ಎಂದು ಪೋಷಕರಿಗೆ ತಿಳಿಸಿದ್ದ. ಪೊಲೀಸರಿಗೆ ದೂರು ನೀಡಿದ್ದ ಪೋಷಕರು ಸಫಿಯಾ ಕ್ರಿಯಾ ಸಮಿತಿ ಎಂಬ ಸಮಾನ ಮನಸ್ಕರ ಗುಂಪೊಂದನ್ನು ರಚನೆ ಮಾಡಿಕೊಂಡು ಕಾಸರಗೋಡಿನಲ್ಲಿ ಸತತ 90 ದಿನಗಳ ಕಾಲ ಪ್ರತಿಭಟನೆ ನಡೆಸಿದ್ರು. ನಂತರ ಕೇರಳ ಸರ್ಕಾರ ಪ್ರಕರಣದ ತನಿಖೆಯನ್ನು ಅಪರಾಧ ವಿಭಾಗಕ್ಕೆ ವರ್ಗಾವಣೆ ಮಾಡಿತ್ತು. ತನಿಖೆ ನಡೆಸಿದಾಗ 2008ರಲ್ಲಿ ಬಾಲಕಿಯ ಅಸ್ಥಿಪಂಜರ ಗೋವಾದಲ್ಲಿ ಪತ್ತೆಯಾಗಿತ್ತು. ಹಮ್ಜನನ್ನ ಬಂಧನ ಮಾಡಲಾಗಿತ್ತು. ಕಾಸರಗೋಡು ಸೆಷನ್ಸ್ ನ್ಯಾಯಾಲಯ ಆತನಿಗೆ ಮರಣ ದಂಡನೆಯನ್ನ ವಿಧಿಸಿತ್ತು. 2019ರಲ್ಲಿ ಕೇರಳ ಹೈಕೋರ್ಟ್ ಶಿಕ್ಷೆಯನ್ನ ಜೀವಾವಧಿಗೆ ಇಳಿಸಿತ್ತು. ಆದರೆ ಸಫಿಯಾಳ ಅಸ್ಥಿಪಂಜರ ಕಾಸರಗೋಡು ನ್ಯಾಯಾಲಯದ ಸುಪರ್ದಿಯಲ್ಲೇ ಉಳ್ಕೊಂಡಿತ್ತು. ದೇಹದ ಅವಶೇಷಗಳನ್ನು ಹಸ್ತಾಂತರ ಮಾಡುವಂತೆ ಪೋಷಕರು ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ನವೆಂಬರ್ 6ರಂದು ಕಾಸರಗೋಡಿಂದ ಜಿಲ್ಲಾ ಪ್ರಧಾನ ನ್ಯಾಯಾಲಯ ತಲೆಬುರುಡೆ ಹಾಗೂ ಮೂಳೆಗಳಿಂದ ಹೆತ್ತವರ ವಶಕ್ಕೆ ನೀಡುವಂತೆ ಕೋರ್ಟ್ ಆದೇಶ ನೀಡಿತ್ತು. ಸೋಮವಾರ ಕೊಚ್ಚಿ ವಿಧಿವಿಧಾನ ಪ್ರಯೋಗಾಲಯದಿಂದ ಅಸ್ಥಿಪಂಜರಗಳನ್ನು ತಂದು ಪೋಷಕರು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಅಯ್ಯಂಗೇರಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ರು. ಆ ಮೂಲಕ 18 ವರ್ಷಗಳ ಹಿಂದಿನ ದೇಶದ ಸೆನ್ಸೇಷನಲ್ ಕೇಸಿಗೆ ಮುಕ್ತಿ ಸಿಕ್ಕಂತಾಗಿದೆ. ಸಫಿಯಾ ಎಂಬ ಹುಡುಗಿಯು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ಕೇರಳದ ಮೂಲದ ಕಾಸರಗೋಡು ನಿವಾಸಿಯು ಅಯ್ಯಂಗೇರಿಗೆ ಬಂದು ಅವರಿಗೆ ಉನ್ನತ ಶಿಕ್ಷಣ ನೀಡ್ತೀವಿ ಅಂತೇಳಿ ಇಲ್ಲಿಂದ ಅವರು ಕರ್ಕೊಂಡೋಗಿ ಸುಮಾರು 1-2 ವರ್ಷಗಳ ಕಾಲ ಅವರ ಮನೆಯಲ್ಲೇ ಮನೆ ಕೆಲಸಕ್ಕೆ ಅಂತ ದುಡಿಸ್ಕೊಂಡು ನಂತರ ಅವರು ಅನುಮಾನಾಸ್ಪದವಾಗಿ ಅವರನ್ನು ಕೊಲೆ ಮಾಡಿರುವಂಥ ಘಟನೆ 18 ವರ್ಷದ ಮೊದಲು ಕಾಸರಗೋಡಿನಲ್ಲಿ ನಡೆಯಿತು. ಈ ಒಂದು ಕೊಲೆಗೆ ಸಂಬಂಧಿಸಿದಂತೆ ಕಳೆದ 18 ವರ್ಷದಿಂದ ಕಾಸರಗೋಡು ಕೋರ್ಟ್ನಲ್ಲಿ ವಾದ ವಿವಾದಗಳಾಗ್ತಾ ಇತ್ತು. ಇದರಂತೆ ಕಳೆದ ಇದೇ ನವೆಂಬರ್ ತಿಂಗಳಿನಲ್ಲಿ ಅವರ ಅಸ್ಥಿಗಳನ್ನು ಅವರ ಕಾಸರಗೋಡು ಮಾನ್ಯ ನ್ಯಾಯಾಲಯವು ಅವರ ತಂದೆ ಮತ್ತು ತಾಯಿಗೆ ದಫನ್ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ಅವರಿಗೆ ನಿನ್ನೆ ಹಸ್ತಾಂತರಿಸಲಾಯಿತು. ಅದರಂತೆ ನಿನ್ನೆ ಸಂಜೆ 5 ಗಂಟೆಗೆ ಸರಿಯಾಗಿ ಅಯ್ಯಂಗಿರಿ ಹಳೆ ಮಸೀದಿ ಕಬ್ರಸ್ತಾನ್ ವಠಾರದಲ್ಲಿ ಅಯ್ಯಂಗಿರಿಯ ಹಲವಾರು ಜನರ ಸಮ್ಮುಖದಲ್ಲಿ ದಫನ್ ಕಾರ್ಯಕ್ರಮವನ್ನು ನಿನ್ನೆ ಅಯ್ಯಂಗಿರಿಯಲ್ಲಿ ನಡೆಸಲಾಯಿತು. ಅದರಂತೆ ಆ ಸಫಿಯಾ ಎಂಬ ಹುಡುಗಿಯು ಜೀವಾವಧಿ ಶಿಕ್ಷೆಯನ್ನು ಮಾನ್ಯ ಕೋರ್ಟು
ಅವರಿಗೆ ಶಿಕ್ಷೆಯನ್ನು ವಿಧಿಸಿದೆ. ಅದರಂತೆ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಗೆಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ಮಾನ್ಯ ಮೊಯ್ದು ಚಾವ್ರ ಅವರ ತಂದೆ ಆಗ್ರಹವಾಗಿದೆ. ಅದರಂತೆ ನಿನ್ನೆ ಅಯ್ಯಂಗೇರಿಯಲ್ಲಿ ದಫನ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ನಡೆಸಲಾಯಿತು. ಮಾಮಗಳನ್ನ ಕರ್ಕೊಂಡು ವಿದ್ಯಾಭ್ಯಾಸ ಕೊಟ್ಟಿದ್ದು ಕರ್ಕೊಂಡು ಹೋಗಿದ್ದೆ. ಅವರು ಸ್ವಲ್ಪ ಒಂದು ವರ್ಷ ಹೋಗ್ತಾ ಬರ್ತಾ ಇತ್ತು. ಮತ್ತು ಮನೆ ಏನೋ ಕೊಲೆ ಮಾಡಿದೆ ಅಂತ ಹೇಳಿ ಕಾಣುವುದಿಲ್ಲ ಅಂತೇಳಿ ಕೊಲೆ ಆಯಿತು, ಕೊಲೆ ಮಾಡಿ ಅಂತ ಒಪ್ಪಿಕೊಂಡಿದ್ದಾರೆ. ಅವನಿಗೂ ಕೊಲೆ ಕಟಕನಿಗೂ ಅವನ ಹೆಂಡತಿಗೂ ಶಿಕ್ಷೆ ಆಗಿದೆ, ನೇಣು ಇದಾಗಿದೆ, ಗೆಲ್ಲು ಶಿಕ್ಷೆ ಆಗಿದೆ. ಅದರಿಂದ ನಮ್ಮ ಮಗಳ ಸಿಕ್ಕಿದೆ. ಈಗ ಅದರಿಂದ ನಮಗೆ ಒಂದು ಸ್ವಲ್ಪ ರೀತಿ ಇದೆ. ಅದು ಹೀಗೆ ದೇವರ ದಯದಿಂದ ನಮಗೆ ಇಷ್ಟೆಲ್ಲ ಆಗಿದೆ, ಎಲ್ಲರ ಸಹಾಯದಿಂದ. ಮುಂದೆಗೂ ಅವರಿಗೆ ದೇವರ ದೊಡ್ಡ ಒಂದು ರೀತಿ ಶಿಕ್ಷೆ ಆಗಬೇಕು, ಗೆಲ್ಲಿ ಶಿಕ್ಷೆಯೇ ಆಗಬೇಕು ಅಂತ ಹೇಳಿ ನಮ್ಮ ಒಂದು ಇಚ್ಛೆ. ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಗೆಲ್ಲಿ ಶಿಕ್ಷೆ ಬೇಕು ಅಂತ ಹೇಳಿ ತಿಳಿಸ್ತೇವೆ. ಮಡಿಕೇರಿ ತಾಲೂಕಿನ ಶಾಸಕರು ಸ್ಥಳಕ್ಕೆ ಆಗಮಿಸಿ ನಿವೇಶನ ರಹಿತರ ಸಮಸ್ಯೆಯಿಂದ ಪರಿಹರಿಸಿಕೊಡುವಂತೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ಮಂಡಪ್ಪ ಒತ್ತಾಯಿಸಿದ್ದಾರೆ. ದಾಪಕ್ಲು ಸಮೀಪದ ಹೊದ್ದೂರು ಗ್ರಾಮದ ಸರ್ಕಾರಿ ಜಾಗದಲ್ಲಿನ ಅಕ್ರಮ ಒತ್ತುವರಿ ತೆರವುಗೊಳಿಸಿ ನಿವೇಶನ ರಹಿತರಿಗೆ ನಿವೇಶನ ಕೊಡಿಸುವಂತೆ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಪದಾಧಿಕಾರಿಗಳು 11ನೇ ದಿವಸ ನಡೆಸ್ತಾ ಇರುವ ನಿವೇಶನಕ್ಕಾಗಿ ಹೋರಾಟದಲ್ಲಿ ಮಂಗಳವಾರ ನೇತೃತ್ವ ವಹಿಸಿ ಅವರು ಮಾತನಾಡಿದರು. ಶಾಸಕರಿಗೆ ಈ ಕಡೆ ಬರಲಿಕ್ಕೆ ಮನಸ್ಸು ಇದೆಯೋ ಅಂತ ಗೊತ್ತಿಲ್ಲ. ಆದರೆ ಈಗ ನಾವು ಏನು ಹೇಳ್ತೀವಿ ಅಂದರೆ, ಯಾವುದೇ ಕಾರಣಕ್ಕೂ ನಿಮ್ಮ ಈಗಾಗಲೇ ನೀವು ಹೇಳಿಕೊಂಡಂತೆ ನಿಮ್ಮ ಈಗಿನ ನಮ್ಮ ಶಾಸಕರ ಬಗ್ಗೆ ನಿಮಗೆ ತುಂಬಾ ಗೌರವ ಇದೆ ಅಂತ ಹೇಳಿದಿರಿ. ಆ ಗೌರವನ ಮತ್ತಷ್ಟು ಹೆಚ್ಚಿಸಿಕೊಳ್ಳೋಕ್ಕೆ ಅವರು ಈ ಜನಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಆ ಒಂದು ಉದ್ದೇಶದಿಂದ ಶಾಸಕರು ಒಂದು ಬಾರಿ ಇಲ್ಲಿ ಭೇಟಿ ಕೊಟ್ಟಾಗ ಅವ್ರಿಗೆ ಇಲ್ಲಿನ ವಾಸ್ತುಸ್ಥಿತಿ ಅರ್ಥ ಆಗುತ್ತೆ. ಈ ವಾಸ್ತುಸ್ಥಿತಿ ಅರ್ಥ ಮಾಡಿಕೊಂಡಾಗ ಅವರು ಮುಂದೆ ಏನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೂ ಕೂಡ ಒಂದು ಮಾಹಿತಿ ಸಿಗುತ್ತೆ. ಆ ಕೆಲಸಗಳನ್ನ ಇವತ್ತು ನಮ್ಮ ಈ ಮಡಿಕೇರಿ ಕ್ಷೇತ್ರದ ಶಾಸಕರು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕೋರಿಕೆ. ಅದನ್ನು ಅವರು ಮಾಡ್ತಾರೆ ಅನ್ನೋದು ಕೂಡ ನಂಬಿಕೆ ಇದೆ. ಅದನ್ನು ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸಗಳಾಗಬೇಕು ಅಂತ ನಿಮ್ಮೆಲ್ಲರ ಬೇಡಿಕೆ ಅಂತ ನಾನು ಕೂಡ ಶಾಸಕರೊಂದಿಗೆ ಮನವಿ ಮಾಡಿಕೊಳ್ತಿದ್ದೇನೆ. ಹೊದ್ದೂರು ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಹಲವು ನಿವೇಶನ ರಹಿತರು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಪದಾಧಿಕಾರಿ ಬೋಜಾ ಸತೀಶ್, ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಕಿರಣ್ ಜಗದೀಶ್, ಮೊಹಮ್ಮದ್ ಮಾದೇಶ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕುಸುಮಾವತಿ, ಲೋಕೇಶ್, ಸುಜಾತ, ಮೋಹನ್, ಆನಂದ, ಸೌಮ್ಯ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಬಹುಜನ ಕಾರ್ಮಿಕ ಸಂಘಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಪರದಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಹುಜನ ಕಾರ್ಮಿಕ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ. 9ನೇ ದಿನ ಪೂರ್ಣಗೊಳಿಸಿ 9ನೇ ದಿನ ರಾತ್ರಿಯ ಈ ಹೋರಾಟಗಳನ್ನು ಮುಂದುವರಿಸ್ತಿದ್ದೀವಿ. ಇದು ಅಹೋರಾತ್ರಿಯ ಹೋರಾಟಗಳು. ಈ ಅಹೋರಾತ್ರಿಯ ಹೋರಾಟದಲ್ಲಿ ಸುಮಾರು 50-60 ಜನ ಇವತ್ತು ರಾತ್ರಿಯ ಹೋರಾಟದಲ್ಲಿ ಭಾಗವಹಿಸ್ತಿದ್ದಾರೆ. ಈ ಹೋರಾಟಗಳನ್ನ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಹರಿಸಿ ನಾಳೆನೇ ಇದಕ್ಕೆ ಬಂದು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಬಂದು ಈ ಜಾಗದ ಸರ್ವೆ ಕಾರ್ಯ ನಡೆದಿದೆ. ಆ ಸರ್ವೆ ಕಾರ್ಯಗಳಲ್ಲಿ ಈ ಭೂಮಿಯ ಏನು ಸ್ಕೆಚ್ ಮತ್ತು ಚೆಕ್ ಇದನ್ನು ಆರ್ಟಿಸಿಯಲ್ಲಿರುವಂಥ ಏನು ಜಾಗದ ಬಗ್ಗೆ ಸರ್ವೆ ಕಾರ್ಯ ನಡೆದಿದೆ, ಆ ಸರ್ವೆ ಕಾರ್ಯದ ವರದಿಗಳನ್ನ ಕೊಟ್ಟು ನಮಗೆ ತಕ್ಷಣದಲ್ಲಿ ಈ ಜಾಗನ ಬಿಡಿಸಿಕೊಡುವಂಥ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ, ಇನ್ನು ಸರ್ಕಾರ ಇದನ್ನು ತಕ್ಷಣದಲ್ಲಿ ಸ್ಪಂದಿಸುವಂತಾಗಲಿ ಅಂತೇಳಿ ಇದನ್ನು ಶಾಸಕರು ಕೂಡ ಮನಗಂಡು ಶಾಸಕರು ಕೂಡ ಈ ಸ್ಥಳಕ್ಕೆ ಬರಬೇಕು. ಶಾಸಕರು ಬಂದು ತಕ್ಷಣದಲ್ಲಿ ಈ ಬಡವರ ಬೇಡಿಕೆಗಳನ್ನ ಪೂರೈಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಬಡವರ ಭೂಮಿ ಕಿತ್ತುಕೊಳ್ಳುತ್ತಿರುವ ಜಾತಿವಾದಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬಡವರ ಭೂಮಿ ಹೊಡೆಯುತ್ತಿರುವ ಜಾತಿವಾದಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಜನರನ್ನು ದಿಕ್ಕು ತಪ್ಪಿಸುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ವಸತಿ ರಹಿತರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ವಸತಿ ರಹಿತರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ.
ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಬಡತ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಹೋರಾಟಕ್ಕೆ ಸ್ಪಂದಿಸದ ರಾಜಕಾರಣಿಗಳಿಗೆ ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. Please 60153611. Shades Family Saloon, Madikeri. ನಿನ್ನ ವಶವನ ತಿಳಿವೆ, ನಿನ್ ಕಲ್ಪನೆನ ಹಾರಿವೆ, ಒಳ್ಳೆ ಕ್ಷಣಗಳನ್ನು ನೆಡುವೆ, ನಿನ್ನಗುವಲಿ ಹರ್ಷಿಸುವೆ. Love the moments with La Vista and live the moments with La Vista. La Vista, La Vista, La Vista. ಕ್ಷಣಗಳನ್ನು ಸವಿಯಾಗಿಸುತ್ತದೆ ಲೆವಿಸ್ಟಾ ಕಾಫಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಪೊನ್ನಂಪೇಟೆಯ ಕಗ್ಗಟ್ಟನಾಡು ಹಿರಿಯ ನಾಗರಿಕ ವೇದಿಕೆ ವತಿಯಿಂದ ಕರ್ನಾಟಕ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಕಾಟಿಮಾಡ ಜಿಮ್ಮಿ ಅಣ್ಣಯ್ಯ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು.
ಪೊನ್ನಂಪೇಟೆ ಇಗ್ಗುತಪ್ಪ ಸಹಕಾರ ಬ್ಯಾಂಕ್ ಸಭಾಂಗಣದಲ್ಲಿ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಿಮ್ಮಿ ಅಣ್ಣಯ್ಯ, ಪ್ರಶಸ್ತಿಯಿಂದ ಕಗ್ಗಟ್ಟನಾಡು ಹಿರಿಯ ನಾಗರಿಕ ವೇದಿಕೆಯ ಸದಸ್ಯರಿಗೆ ಹಾಗೂ ಕೊಡವ ಸಮುದಾಯಕ್ಕೆ ಅರ್ಪಿಸುವುದಾಗಿ ಹೇಳಿದರು. ಬಲ್ಯ ಪೆರುತ್ತು ಕೆಲಸ ಮಾಡೋಣ ವ್ಯಕ್ತಿ ನಾಕಾಪಲೆ ದಾರಿ ನಾಡ ಬಗ್ಗೆ ಸರ್ಕಾರಕ್ಕೆ ನಾಡ ಪ್ರದರ್ಶನ ಮಾಹಿತಿ ಕೊಡುಪಲ್ಲಿ ಇವರು ಇವರು ಅವಾರ್ಡ್ ಬಾತು ಅನ್ನೋದು ಇಂದೂ నాకు ಗೊತ್ತಿದೆ. ಆ ಪುಣ್ಯಾತ್ಮಗೆ ಆ ಗೊತ್ತಿಲ್ಲದವ್ರ ಪುಣ್ಯಾತ್ಮಗೆ ನಾಡ ದುಂಬನ ವಂದನೆ ಅನ್ನೋಕ್ಕೆ ಇಷ್ಟಪಡ್ವಿ. 28 ಕಾಲ ನಟಿನ ನಾಡ ಬಗ್ಗೆ ಆರ್ಟಿಕಲ್ ಆಗಿ ಬರೆದಿ ಪರ್ಹ್ಯಾಪ್ಸ್ ಈ ಆರ್ಟಿಕಲು ಅದು ವಿಧಾನಸಭೆ ಪರಿಚಯ ಉಳ್ಳದು ಕಡೆ ಆಫೀಸು ಅಲ್ಲಿಗೆ ಮುಟ್ಟು ತಿಕ್ಕೋನು ಐಗಳು ಕೂಡ ಮಾಹಿತಿ ಹೋಗಿ ತಿಕ್ಕೋನು ಅದಕ್ಕೂ ನಾ ಅವಾರ್ಡ್ ಬಂದು ಅಂತ ಜ್ಞಾನ ಮಾಡೀವಿ. ಸೊ ಎನ್ನಾಡು ಎಲ್ಲರಿಗೂ നല്ല ಕೆಲಸ ಮಾಡು, ಎಲ್ಲರಿಗೂ ಅವಾರ್ಡ್ ಬಂದು. ಬಟ್ ಎಲ್ಲ ಜನಗಳು ಕೆಲಸ ಸುಮಾರು ಜನ ಉಂಟು ನಮ್ಮ ಸೊಸೈಟಿಲಿ, 10 ಜನ ನನ್ನ ಕೆಲಸ ಮಾಡಬೇಕುಂಟು. ಬಟ್ ಎಲ್ಲರಿಗೂ ಅವಾರ್ಡ್ ಕೊಟ್ಟಿಲ್ಲ. ಎಲ್ಲೆಲ್ಲೂ ಆರೋಪಕ್ಕೆ ನನ್ನ ಸೆಲೆಕ್ಟ್ ಮಾಡ್ತಾ ಇತ್ತು. ನಾಡ ಹಣೆಬರಗಳು ಅದೃಷ್ಟದ ಹೊಳಿತಿತ್ತಮ್ಮ ನಾ ಕೊಟ್ಟಿದ್ದು. ಅದು ಇದೆಲ್ಲರ ಪ್ರಯತ್ನ ಕಟ್ಟಿದವರು ಸನ್ಮಾನ ಅವ್ರ ಪ್ರಶಸ್ತಿನ ನಾನು ಜ್ಞಾನ ಮಾಡಿ ಈ ಪ್ರಶಸ್ತಿನ ಆದ್ಯವಾಯಿತು ನೋಡ ಕಗ್ಗಟ್ಟನಾಡು ಹಿರಿಯ ನಾಗರಿಕ ವೇದಿಕೆ ಸದಸ್ಯಕ್ಕೆ ಎಲ್ಲರಿಗೂ ಅರ್ಪಣೆ ಮಾಡಿ ನೋಡ. ಅಂದನೇ ಕೊಡಗಲು 2 ಕೊಡವಕ್ಕೆ ಆಯ್ತು, ಅವ್ರು ಕೊಡವನಾಯ್ತು ಒಬ್ಬಗೆ ಬಿಟ್ಟು ಬರೀ ಸಂಗತಿ 3-4 ಅದರ ಕಂಪ್ಲೇಂಟ್ ಉಂಟು, ಪಬ್ಲಿಕ್ ಗ್ರೀವೆನ್ಸ್ ಉಂಟು, ಒಬ್ಬಗೆ ಕೊಡ್ತೀವಿ ಉಂಟು. ಇದು ಯಾಕೆ ಅಂದರೆ ಕಟ್ತೀವಿ ನಾ ಗೊತ್ತಿಲ್ಲ, ಯಾಕೆ ನಾ ಕಟ್ಟಿಸಿ ಅದು ಮುಂಚೆ ಈ ಪ್ರಶಸ್ತಿನ ನಂಗಡ ಕೊಡಗಲು ಸ್ಪೆಷಲಿಗಳು ಕೊಡವಕ್ಕೆ ನಾನು ಅರ್ಪಣೆ ಮಾಡಿರೋದು. ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷ ಕೊಟ್ಟುಕತ್ತಿರ ಸೋಮಣ್ಣ, ಸಂಘದ ಉಪಾಧ್ಯಕ್ಷ ಮಂಡ್ಯಚಂಡ ಗಣೇಶ್ ಗಣಪತಿ, ಪ್ರಧಾನ ಕಾರ್ಯದರ್ಶಿ ಚೇಂದಿರ ಬೋಪಣ್ಣ, ಖಜಾಂಚಿ ಐನಂಡ ಮಂದಣ್ಣ, ಲೆಕ್ಕ ಪರಿಶೋಧಕ ಬಳಿಯಂಗಡ ದಾದುಪುವಯ್ಯ, ಮಾಜಿ ಅಧ್ಯಕ್ಷ ಚೆಕ್ಕೇರ ಸಂದಿ ಸುಬ್ಬಯ್ಯ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಈ ಸಂದರ್ಭ ಹಾಜರಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ನಂಗಳವರು ಇವರು ಕಾಟಿಮಠ ಜಿಮ್ಮೆ ಎಣ್ಣೆ ಆತ್ಮೀಯ ಅಂಗಾಂಗಗಳನ್ನು ದಾನ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಬಹುದು ಅಂತ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಡಿಕೇರಿಯ ಸಹ ಪ್ರಾಧ್ಯಾಪಕ ಡಾಕ್ಟರ್ ಶಶಾಂಕ್ ಹೇಳಿದ್ದಾರೆ. ದಾಪೋಕ್ಲುವಿನ ಮಹಿಳಾ ಸಮಾಜದಲ್ಲಿ ದಾಪೋಕ್ಲು ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್, ದಾಪೋಕ್ಲು ಮಹಿಳಾ ಸಮಾಜದ ವತಿಯಿಂದ ಏರ್ಪಡಿಸಲಾಗಿದ್ದ ದೇಹ ಮತ್ತು ಅಂಗಾಂಗ ದಾನದ ಕುರಿತ ಮಾಹಿತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಆರೋಗ್ಯವಂತ ವ್ಯಕ್ತಿಯು ಅಂಗಾಂಗಗಳನ್ನು ದಾನ ಮಾಡಬಹುದು. ಹೃದಯ ಸೇರಿದಂತೆ ದೇಹದ ವಿವಿಧ ಅಂಗಗಳನ್ನು ದಾನ ಮಾಡಲು ಸಾಧ್ಯವಿದೆ. ನುರಿತ ವೈದ್ಯರ ತಂಡ ಕಾರ್ಯನಿರ್ವಹಿಸ್ತಾ ಇದೆ. ಅಂಗಾಂಗ ದಾನ ಮಾಡೋ ಮಂದಿ ವೈದ್ಯರ ಸಹಕಾರದಿಂದ ವ್ಯಕ್ತಿಗಳ ಜೀವ ಉಳಿಸಲು ಸಾಧ್ಯ ಅಂತ ಸಮಗ್ರ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಯನ್ಸ್ ಕ್ಲಬ್ ಅಧ್ಯಕ್ಷ ಮೇರಿ ಚಿಟ್ಯಪ್ಪ ವಹಿಸಿದ್ರು. ದಾಪೋಕ್ಲು ಮಹಿಳಾ ಸಮಾಜದ ಅಧ್ಯಕ್ಷೆ ರೇಷ್ಮಾ ಉತ್ತಪ್ಪ, ಭಗವತಿ ಮಹಿಳಾ ಸಮಾಜದ ಅಧ್ಯಕ್ಷೆ ಬೊಳ್ಳಮ್ಮ ನಾಣಯ್ಯ, ಗಾಯತ್ರಿ ಸಂಘದ ಅಧ್ಯಕ್ಷೆ ಧರಣಿ ಗಣಪತಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಹೇಮಾ ಅರುಣ್, ಲಯನ್ಸ್ ಕ್ಲಬ್ ಖಜಾಂಚಿ ರೇಖಾ ಪೊಂದಣ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ. ಇಷ್ಟು ದೇಹದಾನದ ಬಗ್ಗೆ ಮತ್ತು ಅಂಗಾಂಗದಾನದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ರಿ. ನಾನು ಏನಕ್ಕೆ ಇಷ್ಟೆಲ್ಲ ಹೇಳ್ತೀನಿ ಅಂದರೆ, ಮೊದಲಿಗೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಸುಮಾರು ಜನಕ್ಕೆ ಫಾರ್ಮ್ಗಳಿದೆ, ತಗೊಳ್ಳಿ, ಫಿಲ್ ಮಾಡಿ ತಲುಪಿಸಿ. ಅಟ್ಲೀಸ್ಟ್ ನಿಮಗೆ ಯಾರಾದರೂ ಬೇರೆಯವರು ನಿಮ್ಮ ಮನೆ ಸುತ್ತಮುತ್ತ ನಿಮ್ಮ ರಿಲೇಟಿವ್ಸು ಯಾರಾದರೂ ಬಂದು ಕೇಳಿದಾಗ ಏನು ಇದು ದೇಹದಾನ, ಸೊ ಹೆಂಗಪ್ಪ ಅಂತಂದ್ರೆ ಐದರ್ ತಲೆಗೆ ಬಲವಾದ ಪೆಟ್ಟು ಬಿದ್ದು ಬ್ರೈನು ಕಂಪ್ಲೀಟ್ ಪ್ರಾಬ್ಲಮ್ ಆಗಿದೆ, ಇನ್ನೇನು ವರ್ಕ್ ಆಗೋದಿಲ್ಲ ಅಂತ 2 ಡಾಕ್ಟರ್ ಇರ್ತಾರೆ. ಅದಕ್ಕೆ ಒಂದು ಸಪರೇಟ್ ಒಂದು ಸಂಸ್ಥೆ ಇದಿರುತ್ತೆ,
ಸಪರೇಟ್ ಒಂದು ಪ್ಯಾನಲ್ ಇರುತ್ತೆ. ಆ ಪ್ಯಾನಲ್ ಇಂದ ಬಂದು ಡಾಕ್ಟರ್ ಇಲ್ಲ ಇವನು ಬ್ರೈನ್ ಕಂಪ್ಲೀಟ್ ನಿಷ್ಕ್ರಿಯಗೊಂಡಿದೆ, ಇವ್ರನ್ನ ನಾವು ಇವ್ರನ್ನ ಇಷ್ಟೇ ಬದುಕಿಸಿದ್ರು ಇವ್ರನ್ನ ರಿವೈವ್ ಮಾಡಕ್ಕಾಗಲ್ಲ, ಬ್ರೈನ್ ಡೆತ್ ಆಗಿದೆ ಅಂತ ಸರ್ಟಿಫೈ ಮಾಡಿದಾಗ ಮಾತ್ರನೇ ನಾವು ಅಂಗಾಂಗಗಳನ್ನ ಬೇರೆ ಬೇರೆ ಅಂಗಾಂಗಗಳನ್ನ ತಗೊಳಕ್ಕಾಗುತ್ತೆ. ಮೂಢನಂಬಿಕೆಗಳು ಕಮ್ಮಿ ಆಗಿದೆ, ಅದರೆಲ್ಲ ಏನಿಲ್ಲ. ಯಾಕಂದ್ರೆ ದಯವಿಟ್ಟು ತುಂಬಾ ಜನಗಳಿಗೆ ಹೆಲ್ಪ್ ಆಗಿ ಅಟ್ಲೀಸ್ಟ್ ನೀವು ಕೊಡೋ ದೇಹದಿಂದ ಒಂದು ಡಾಕ್ಟ್ರು ವಿದ್ಯಾಭ್ಯಾಸ ಹೆಲ್ಪ್ ಆದ್ರೆ ನಾಳೆ ಅವನು ಸಾವಿರಾರು ರೋಗಿಗಳ ಜೀವನ ಇಷ್ಟು. ನಾನು ಮುಗಿಸ್ತೀನಿ. ನಿಮ್ದೇನ ಡೌಟ್ಸ್ ಇದ್ರೆ ನಾನು ಕೇಳಿ ದಯವಿಟ್ಟು. ಡಯಾಬಿಟಿಸ್ ಇದ್ರೆ ಅಥವಾ BP ಇದ್ರೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಒಳ್ಳೆ ಪ್ರಶ್ನೆ. ದೇಹದಾನ ಮಾಡೋದಕ್ಕೆ ಏನೇ HIV ರೋಗ ಇದ್ರೂ ನಾವು ದೇಹದಾನ ತಗೋತೀವಿ. ಯಾಕಂತಂದ್ರೆ ನಾವೊಂದು ಫ್ಲೂಯಿಡ್ ಹಾಕ್ತೀವಿ, MRP ಫ್ಲೂಯಿಡ್ ಅಂತ, ಅದು ಫಾರ್ಮಲಿನ್. ಅದನ್ನ ಹಾಕಿದ ತಕ್ಷಣ ಎಂಥದೇ ವೈರಸ್ ಆಗಲಿ, ಎಂಥದೇ ಬ್ಯಾಕ್ಟೀರಿಯಾ ಆಗಲಿ, ಎಂಥ ಇದಾದ್ರೂ ನಶಿಸಿ ಹೋಗ್ಬಿಡುತ್ತೆ. ಡಯಾಬಿಟಿಸ್ ಇದಲ್ಲ. ಆದ್ರೆ ಅಂಗಾಂಗ ದಾನ ಮಾಡಬೇಕಾದಾಗ ಅವರು ನೋಡ್ತಾರೆ ನಮ್ಮ ಅಂಗಾಂಗ ಮಾಡ್ತಿರಬಾರ್ದು, ಹಾರ್ಟು ಮತ್ತೆ ಇತರೆ ಭಾಗಗಳು ಫಂಕ್ಷನ್ ಮಾಡ್ತಿರ್ಬೇಕು. ಅಂತ ಒಂದು ಕಂಡೀಷನ್ ಮಾತ್ರನೇ ನಾವು ದೇಹದ ಇತರೆ ಅಂಗಾಂಗಗಳನ್ನ ದಾನ ಮಾಡ್ಬೋದು. ಯಾವ್ದಾವ್ದು ದಾನ ಮಾಡ್ಬೋದು? ನಮ್ಮ ಚರ್ಮವನ್ನು ದಾನ ಮಾಡ್ಬೋದು, ನಮ್ಮ ಲಂಗ್ಸ್ಗಳನ್ನ ದಾನ ಮಾಡ್ಬೋದು. ಹಾರ್ಟ್ ಚೆನ್ನಾಗಿದ್ರೆ ಹಾರ್ಟ್ನೇ ತಗೊಂಡ್ಬಿಡ್ತಾರೆ. ಒಂದು ವೇಳೆ ಹಾರ್ಟ್ ಅಟ್ಲೀಸ್ಟ್ ಚೆನ್ನಾಗಿಲ್ಲ ಅಂದ್ರೆ ಹಾರ್ಟ್ಗಳಲ್ಲಿ ವಾಲ್ವ್ಸ್ ಅಂತ ಬರುತ್ತೆ, ಕವಾಟಗಳು, ಅದನ್ನ ತಗೊಂತಾರೆ. 2 ಕಿಡ್ನಿ ತಗೊಬೋದು ಅಂತ ಸಿಚುವೇಶನ್ಗಳಲ್ಲಿ. Shining senses in your life. Desirable designs. Gives you treasured memory. Sharda Jewelers. ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು.
ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಬುಧವಾರ ಜಿಲ್ಲಾ ಮಟ್ಟದ ಯುವ ಸಂಸತ್ ಸ್ಪರ್ಧೆ ಕಾರ್ಯಕ್ರಮ ನಡೆಯಿತು. ಮಡಿಕೇರಿಯ ಸರ್ಕಾರಿ ಪಿಯು ಕಾಲೇಜಿನ ಶಕುಂತಲಾ ಅವರು ಸಭಾಧ್ಯಕ್ಷತೆ ವಹಿಸಿದ್ರು. ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಶಾಂತಯ್ಯಂಡ ವೀಣಾ ಅಚ್ಚಯ್ಯ, ಭಾರತವು ವಿಶ್ವದಲ್ಲೇ ಬಲಿಷ್ಠ ಪ್ರಜಾಪ್ರಭುತ್ವವನ್ನು ಹೊಂದಿದ್ದು, ಪ್ರಜಾಪ್ರಭುತ್ವದ ಮಹತ್ವವನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳುವಂತಾಗಬೇಕೆಂದರು. ಕುಂದಚೇರಿ ಗ್ರಾಮ ಪಂಚಾಯತ್ 2024-25ನೇ ಸಾಲಿನ ಗ್ರಾಮಸಭೆ ಚಟ್ಟಿಮಾನಿ ಸಮುದಾಯ ಭವನದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಿಬಿ ದಿನೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. 66/11 ಕೆವಿ ವಿದ್ಯುತ್ ಉಪಕೇಂದ್ರದ ಅಗತ್ಯತೆ ಮತ್ತು ಮೂಲಭೂತ ಸೌಲಭ್ಯಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಪಂಚಾಯಿತಿ ಸದಸ್ಯ ಹ್ಯಾರಿಸ್, ಗ್ರಾಮಸ್ಥ ದಬ್ಬಡ್ಕ ಶ್ರೀಧರ್, ಕಂದಾಯ ನಿರೀಕ್ಷಕ ಶಿವಕುಮಾರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅರಪಟ್ಟು ಮತ್ತು ಕಡಗ ಗ್ರಾಮಸ್ಥರ ನಡುವಿನ 45ನೇ ವರ್ಷದ ಕೈಲ್ಪೋಳ್ದ್ ಕ್ರೀಡಾಕೂಟ ಕಡಂಗ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯಿತು. ಭಾನುವಾರ ಬೆಳಿಗ್ಗೆ ಕ್ರೀಡಾಕೂಟದ ಉದ್ಘಾಟನೆಯನ್ನು ನರಿಯಂದಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಕೋಡಿರ ವಿನೋದ್ ನಾಣಯ್ಯ ಅವರು ನೆರವೇರಿಸಿದರು. ಬಳಿಕ ವಿವಿಧ ಬಗೆಯ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಅರಪಟ್ಟು ಮತ್ತು ಕರಡ ಗ್ರಾಮಸ್ಥರ ನಡುವಿನ ಹಾಕಿ ಪಂದ್ಯಾಟದಲ್ಲಿ ಅರಪಟ್ಟು ಗ್ರಾಮಸ್ಥರ ತಂಡವು 3-0 ಅಂತರದಲ್ಲಿ ಗೆಲುವು ಸಾಧಿಸಿತು. ಗ್ರಾಮಸ್ಥರ ಹಗ್ಗ ಜಗ್ಗಾಟದ ಕ್ರೀಡಾಕೂಟದಲ್ಲಿ ಕರಡ ಗ್ರಾಮಸ್ಥರ ತಂಡವು ವಿಜಯಶಾಲಿಯಾಗಿ ಹೊರಹೊಮ್ಮಿತು. ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯಲ್ಲಿ ಸೈನಿಕರಾದ ಕ್ಯಾಪ್ಟನ್ ಬಾಚುರ ಪೂಣಚ್ ಅವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರು. ಸಾರ್ವಜನಿಕರಿಗಾಗಿ ನಡೆದ ಗುಂಡು ಹೊಡೆಯುವ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಕ್ರೀಡಾಪಟುಗಳು ಪಾಲ್ಗೊಂಡು ಯಶಸ್ಸಿಗೆ ಸಹಕರಿಸಿದರು. ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳಿಗೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ನಡಿಕೇರಿಯಂಡ ಎಂ ಸೋಮಯ್ಯ ಅವರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಪಟ್ರಪಂಡ ಲೀಲಾ ಅಪ್ಪಯ್ಯ, ನಂಬಿಯಂಡ ದಾದಾ ಸೋಮಯ್ಯ, ಬಾಚುರ ಪೂಣಚ್ಚ, ಮುಂಡ್ಯೋಳಂಡ ಟೀನಾ ಅಯ್ಯಪ್ಪ, ಮಲ್ಲೇಂಗಡ ಮೀರಾ ಜಲಜ, ನೆರ್ಪಂಡ ಸುಸಾಮಣ್ಣಯ್ಯ, ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ. Let's go.